ಮೊದಲನೇದಾಗಿ ನಿಮಗೆ ಪಕ್ಷದ ಸಿದ್ಧಾಂತ ನಾಯಕತ್ವ ಒಪ್ಪಿ ನೀವು ಏನು ನಮ್ಮ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದರೆ ನಿಮಗೆ ಸ್ವಾಗತ ಕೋರ್ತಾ ಇದ್ದೀವಿ. ಹೂಡಿ ವಿಜಯ್ ಕುಮಾರ್ ಅವರಿಗೆ ಮತ್ತೆ ಅವರ ಬೆಂಬಲಿಗರು ಎಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದೀವಿ ಜೆಡಿಎಸ್ ಪಕ್ಷಕ್ಕೆ. ಇದರ ಜೊತೆ ಏನು ಒಂದು ಸಿದ್ಧಾಂತ ಇಟ್ಕೊಂಡು ನಮ್ಮ ಜೆಡಿಎಸ್ ಪಕ್ಷದ ನಾಯಕತ್ವ ಕುಮಾರಣ್ಣನ ಅವ್ರದ್ದು, ಅಪ್ಪಾಜಿ ಅವ್ರದ್ದು ಮತ್ತೆ ನಿಖಿಲ್ ಕುಮಾರಸ್ವಾಮಿ ಅವ್ರದ್ದು ನಾಯಕತ್ವ ಒಪ್ಕೊಂಡು ನೀವು ಏನು ಬಂದಿದ್ದೀರೋ ಜೆಡಿಎಸ್ ಪಕ್ಷಕ್ಕೆ ನಿಮಗೆ ಸ್ವಾಗತ ಕೋರಿ, ಏನು ಈಗ ತಾನೇ ನಮ್ಮ ಜೆ.ಕೆ. ಕೃಷ್ಣಾರೆಡ್ಡಿ ಅಣ್ಣ ಅವರು ಹೇಳಿದ್ರು ಮತ್ತೆ ಮುಖಂಡರೆಲ್ಲ ಹೇಳಿದ್ರು, ರಾಮೇಗೌಡರಿಗೆ ಮತ್ತೆ ವಿಜಯ್ ಕುಮಾರ್ ಇಬ್ಬರಿಗೂ ನಮ್ಮ ಪಕ್ಷದ ವರಿಷ್ಠರು ಮತ್ತೆ ಮಾಲೂರು ಕ್ಷೇತ್ರದ ಜನತೆಗೆ ಎಲ್ಲೋ ಒಂದು ಕಡೆ ನಿಮ್ಮ ಹಿಂದೆ ಇರ್ತಾರೆ ನಾಯಕತ್ವರು ಮತ್ತೆ ಜೆಡಿಎಸ್ ಪಕ್ಷ ಅಂತ ಏನು ಹೇಳಿದ್ರು, ಅದು ನಿಜವಾಗ್ಲೂ ನಿಜ, ಅದು ನಿಜವಾಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನನ್ನನ್ನ ಎಲ್ಲೋ ಒಂದು ಕಡೆ ನಾನು ಸೋತಿದ್ದಾಗ ನೀನು ಮುಂದೆ ಬರಬೇಕು ಅಂತ ಏನು ಒಂದು ಲೋಕಸಭಾ ಚುನಾವಣೆ ನಿಲ್ಲಿಸಿ ನನ್ನ ಗೆಲ್ಲಿಸಿದ್ರು, ಅದೇ ರೀತಿಯಲ್ಲಿ ರಾಮೇಗೌಡರು ಮತ್ತೆ ಹೂಡಿ ವಿಜಯ್ ಕುಮಾರ್ ಅವ್ರನ್ನು ರಾಜಕೀಯದಲ್ಲಿ ಬೆಳೆಸ್ತಾರೆ, ಅದು ಜೆಡಿಎಸ್ ಪಕ್ಷದಲ್ಲಿ ಆಗೇ ಆಗುತ್ತೆ ಅಂತ ಹೇಳಕ್ಕೆ ನಿಮ್ಗೆ ಇಷ್ಟಪಡ್ತೀನಿ. ನನ್ನ ಉದಾಹರಣೆ ಅಷ್ಟೇ ಅದು. ಆದರೆ ಮುಂದಿನ ದಿನಗಳಲ್ಲಿ ನನ್ನಂತವ್ರನ್ನ ಎಷ್ಟೋ ಜನ ಬೆಳೆಸಿದ್ದಾರೆ ಜೆಡಿಎಸ್ ಪಾರ್ಟಿ, ಕುಮಾರಣ್ಣ ಮತ್ತೆ ಅಪ್ಪಾಜಿ ಅವರು. ಅದೇ ರೀತಿಯಲ್ಲಿ ಮಾಲೂರಲ್ಲಿ ನೀವಿಬ್ಬರನ್ನು ಬೆಳೆಸ್ತಾರೆ ಅಂತ ಒಂದು ನಂಬಿಕೆ ನಮಗಿದೆ. ಇದು ಬಿಟ್ಟು ಏನು ರಾಮೇಗೌಡರು ಮತ್ತೆ ಹೂಡಿ ವಿಜಯ್ ಕುಮಾರ್ ಅವರು ಹೇಳಿದ್ರು, ಮಾಲೂರಲ್ಲಿ ಎಷ್ಟು ಭ್ರಷ್ಟಾಚಾರ ನಡೀತಾ ಇದೆ, ಏನ್ ವಾತಾವರಣ ಹೆಂಗಿದೆ ಅಂತ. ಅಲ್ಲೊಂದು ಫ್ಲೈಓವರ್ ಮಾಡ್ತಾ ಇದ್ದಾರೆ. ಆ ಫ್ಲೈಓವರ್ ಮಾಡಕ್ಕೆ ಅದು ಅವಶ್ಯಕತೆ ಇಲ್ಲ. ಯಾಕಂದ್ರೆ ಏನು ಒಂದು ಭ್ರಷ್ಟಾಚಾರ ನಡೀತಾ ಇದೆಯೋ ಅದರಲ್ಲೂ ಅದೊಂದು ಪಾತ್ರ, ಆ ಫ್ಲೈಓವರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಜನಕ್ಕೇನೋ ಅದು ಉಪಯೋಗ ಆಗಲ್ಲ, ಆದ್ರೆ ಬೇರೆಯವರಿಗೆ ಅದು ಉಪಯೋಗ ಆಗುತ್ತೆ. ಅದು ನೀವು ಅರ್ಥ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಯಾವುದು ಚುನಾವಣೆ ಬರುತ್ತೋ ಯಾರಿಗೆ ಬೆಂಬಲ ಸೂಚಿಸಬೇಕು, ಯಾರು ನಿಮ್ಮ ಕೈ ಹಿಡಿತಾರೆ, ನಿಮ್ಮ ಕೈ ಹಿಡಿಯೋದು ಜೆಡಿಎಸ್ ಪಾರ್ಟಿ. ಮುಂದಿನ ದಿನದಲ್ಲಿ 2028 NDA ಸರ್ಕಾರ ಬರಬೇಕು. ಅದರಲ್ಲಿ ನಮಗೇನು ಆಸೆ ಇದೆ, ಕುಮಾರಣ್ಣ ಮುಖ್ಯಮಂತ್ರಿ ಆಗಬೇಕು ಅಂತ. ಅದ ನಿಟ್ಟಿನಲ್ಲಿ ನೀವು ಕೆಲಸ ಮಾಡಬೇಕಾಗುತ್ತೆ. ಆವತ್ತಲ್ಲ, ಆ MLA ಚುನಾವಣೆನಲ್ಲ, ಇವತ್ತಿಂದನೇ ನೀವು ಸಂಘಟಿತ ಆಗಬೇಕು, ಕೆಲಸ ಮಾಡಬೇಕು, NDA ಪಕ್ಷವನ್ನು ಉಳಿಸಬೇಕಾಗುತ್ತೆ. ಇಷ್ಟು ಮಾತ್ರ ಹೇಳಿ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.